ಎಲ್ಲರಿಗೂ ನಮಸ್ಕಾರ. UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಪೊಲಿಟಿಯ ರಿವಿಷನ್ ಮತ್ತು ರೀಕಾಲನ್ನು ಮಾಡ್ತಾ ಹೋಗೋಣ. ನಾನು ಕ್ವಶನನ್ನು ಇಲ್ಲಿ ಡಿಸ್ಪ್ಲೇ ಅಥವಾ ಬರೀತೇನೆ. ಕ್ವಶನ್ ಬರೆದಾಗ ನೀವು ಒಂದು ಶೀಟ್ ಆಫ್ ಪೇಪರ್ ಇಟ್ಕೊಳ್ಳಿ ನಿಮ್ಮ ಹತ್ರ. ಪೇಪರ್ ಮೇಲೆ ಆನ್ಸರನ್ನು ಬರೀಬೇಕು. ಆನ್ಸರ್ನ ಬರೆದು ತುಂಬ ಜನ ಕಳಿಸ್ತಾ ಇದ್ದಾರೆ. ನೀವು ಕಳಿಸಿದರೆ ನಾನು ಅದನ್ನು ಚೆಕ್ ಮಾಡ್ತೇನೆ. ಅಂದರೆ ನೀನು ಬಹಳ ದೊಡ್ಡ ಟೆಸ್ಟ್ ಅಲ್ಲ, ಆದರೆ ರೀಕಾಲ್ ಮಾಡಲಿಕ್ಕೆ, ರಿವಿಷನ್ ಮಾಡಲಿಕ್ಕೆ ನಾವು ಆವಾಗ ಇಂಥ ವಿಷಯಗಳನ್ನು ಪದೇ ಪದೇ ಮಾಡ್ತಾ ಇರಬೇಕಾಗತ್ತೆ ಅಲ್ವಾ. ಬರೀ ಓದೋದು ಮಾತ್ರ ಅಲ್ಲ, ರಿವಿಷನ್ ಸರಿಯಾಗಿ ಆಗ್ತಾ ಇರಬೇಕು. ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೇನೆ. ನೀವು ನಿಮ್ಮ ಶೀಟ್ ಆಫ್ ಪೇಪರ್ನಲ್ಲಿ ಅದಕ್ಕೆ ಆನ್ಸರನ್ನು ಬರೀಬೇಕು. ಅಂತಂದರೆ ಈಗ ಕ್ವಶನ್ ಬರ್ಕೊಂಡು ಆಮೇಲೆ ಆನ್ಸರ್ ಬರೆದ್ರೂ ಆಗುತ್ತೆ. ಯಾವುದು ನೆನಪೇ ಆಗ್ತಿಲ್ಲ ಅಂತಂದರೆ ಒಂದು ಸಾರಿ ನೋಟ್ಸ್ ಓದಿ. ಆದರೆ ಆನ್ಸರ್ ಬರಿಬೇಕಾದ್ರೆ ಮಾತ್ರ ನೋಟ್ಸ್ ನೋಡ್ಕೊಂಡು ಬರಿಬೇಡಿ. ಗೊತ್ತಾಗಿಲ್ಲ ಅಂತಂದರೆ ನೋಟ್ಸ್ ನೋಡಿ, ಆದರೆ ಬರಿಬೇಕಾದ್ರೆ ನೋಡ್ಕೊಂಡು ಬರಿಬೇಡಿ. ಅದು ಪ್ಯಾಸಿವ್ ಲರ್ನಿಂಗ್, ಪ್ಯಾಸಿವ್ ರೀಡಿಂಗ್ ಅಂತ ಕರೀತಾರೆ. ಆ್ಯಕ್ಟಿವ್ ಆಗೋದಿಲ್ಲ ಅದು. ನೋಡಿ, ಆದರೆ ನೋಡಿಕೊಂಡು ಚೆನ್ನಾಗಿ ತಿಳ್ಕೊಂಡು ನೋಡದೆ ಆನ್ಸರ್ ಮಾಡಲಿಕ್ಕಾದರೂ ಟ್ರೈ ಮಾಡಿ. ಮೊದಲನೇದು, ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? ನಿಮ್ಮ ಪ್ರಕಾರ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? ಕಾನ್ಸ್ಟಿಟ್ಯೂಷನ್ ಅಂತಂದರೆ ಏನು? ಎರಡನೇದು, ಮೊದಲು ಕ್ವಶನ್ಗಳನ್ನು ಹೇಳ್ಬಿಡ್ತಾನೆ, ಆಮೇಲೆ ನೀವು ಅದಕ್ಕೆ ಆನ್ಸರನ್ನು ಬರೀಬಹುದು. ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ಫಂಕ್ಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ನ ಫಂಕ್ಷನ್ಗಳು ಏನೇನು? ಅದಾದಮೇಲೆ ಯಾವುದಾದ್ರೂ ಒಂದು ಬೇಡ, ಸುಪ್ರೀಂ ಕೋರ್ಟ್ ಕೇಸ್ಗಳನ್ನು ಈಗ ಹೇಳೋದಿಲ್ಲ. ನೆಕ್ಸ್ಟ್ ಈಸಿಯಾಗಿರೋದನ್ನೇ ಕೇಳ್ತಾ ಹೋಗ್ತೇನೆ. ರಿಟರ್ನ್ ಮತ್ತು ಅನ್ರಿಟರ್ನ್, ರಿಟರ್ನ್ ಮತ್ತು ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಡಿಫ್ರೆನ್ಸು ಮತ್ತು ಎಕ್ಸಾಂಪಲ್ ಎಲ್ಲಿದೆ, ಯಾವ ದೇಶದಲ್ಲಿದೆ, ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿ. ಏನು ಕಂಪ್ಲೀಟ್ ಪರ್ಫೆಕ್ಟ್ ಆನ್ಸರ್ ಏನು ಬೇಡ. ಹಾಗಂದ್ರೆ ಏನು ರಿಟರ್ನ್ ಅಂತಂದ್ರೆ ಏನು, ಅನ್ರಿಟರ್ನ್ ಅಂತಂದರೆ ಏನು, ಮತ್ತು ಅದರಿಂದ ಏನಾದರೂ ಪರಿಣಾಮಗಳು ಉಂಟಾಗುತ್ತಾ, ಅದರಿಂದ ನಿಮಗೇನು ಗೊತ್ತಾಗಿದೆ ಅದರಿಂದ, ಎಕ್ಸಾಂಪಲ್ಲು. ನೆಕ್ಸ್ಟು ಆರ್ ವಿ ಅಂತಂದರೆ ಇಂಡಿಯಾ. ಈಸ್ ಇಂಡಿಯಾ ಅಂತ ಬರ್ಕೊಂಡ್ರು ಆಗುತ್ತೆ. ಇಂಡಿಯಾ ಫೆಡರಲ್ ಡೆಮೋಕ್ರಸಿನ ಫೆಡರಲ್ ಡೆಮೋಕ್ರಸಿ, ಫೆಡರಲ್ ಫೀಚರ್ಸ್, ಫೆಡರಲ್ ಕಂಟ್ರಿ, ಏನು ಬೇಕಾದರೂ ಕನ್ಸಿಡರ್ ಮಾಡಿ. ಫೆಡ್ರಲ್ಲ ನಾವು ಅನ್ನೋದು ಮುಖ್ಯ ಅಲ್ವಾ. ಇದರಲ್ಲಿ ತುಂಬ ಡೀಟೇಲಾಗಿ ಬೇರೆ ಬೇರೆ ಪಾಯಿಂಟ್ ಬರೀಬೇಕಾದ ಅವಶ್ಯಕತೆ ಇಲ್ಲ. ಮೊದಲು ಇದರಲ್ಲಿ ಹೇಗಿರಬೇಕು, ಫೆಡ್ರಲ್ ಅಂತಂದರೆ ಏನು, ಅಲ್ಲಿಂದ ಆ ಕಾನ್ಸೆಪ್ಟ್ ಎಲ್ಲಿಂದ ಬಂತು, ಆ ಕಾನ್ಸೆಪ್ಟಲ್ಲಿ ಇರುವಂಥ ಮುಖ್ಯವಾದ ಅಂಶಗಳು ಯಾವುದು, ಮತ್ತು ನಮ್ಮ ದೇಶದಲ್ಲಿ ಆ ಪಾಯಿಂಟ್ಗಳು, ಆ ಅಂಶಗಳು ಯಾವ ಥರ ಇದೆ, ಎಷ್ಟು ಅದನ್ನು ಫಾಲೋ ಮಾಡ್ತಿದ್ದೇವೆ, ಕ್ರಿಟಿಕಲಿ ಅನಲೈಸ್ ಮಾಡೋದು. ಅದಾದಮೇಲೆ ನೆಕ್ಸ್ಟು ಏನಾದರೂ ಲೂಪ್ ಹೋಲ್ಗಳಿದೆಯಾ, ಅಥವಾ ನಮ್ಮ ದೇಶದಲ್ಲಿ ಏನಾದರೂ ಅದಕ್ಕೆ ಎಕ್ಸೆಪ್ಷನ್ಗಳಿದೆಯಾ, ಫೈನಲ್ ಆಗಿ ನಾವೇನು ಹಾಗಾದರೆ ಇದನ್ನು ಬರೀಬೇಕು. ಆರ್ ವಿ ಫೆಡ್ರಲ್ ಅನ್ನೋದು ಮುಖ್ಯ. ನೆಕ್ಸ್ಟು ಕಾನ್ಸ್ಟಿಟ್ಯೂಷನಲಿಸಮ್ ಅಂತಂದ್ರೆ ಏನು? ಕಾನ್ಸ್ಟಿಟ್ಯೂಷನಲಿಸಮ್ ಅಂತಂದರೆ ಏನು? ಒಂದು ಕಾಲದಲ್ಲಿ ಆಗಿತ್ತು ಇದು. ಶಬ್ದಗಳೆಲ್ಲ ಮೊದಲೊಂದು ಸಾರಿ ಕೇಳಿದ್ವಿ ಅಲ್ವಾ. ಕೇಳಿದ ಶಬ್ದಗಳನ್ನು ಇನ್ನೊಂದು ಸಾರಿ ನೆನಪು ಮಾಡಿಕೊಂಡು ಅದನ್ನು ಬರೀರಿ. ಮತ್ತು ಅದರ ಕೋರ್ ಪ್ರಿನ್ಸಿಪಲ್ಗಳು ಏನೇನು? ಈಗಲೇ ನೆನಪಾಗಲಿಕ್ಕಿಲ್ಲ ಎಷ್ಟೋ ಜನರಿಗೆ, ಆದರೆ ನೋಟ್ಸ್ ಓದಿ ಒಂದು ಸಾರಿ. ಈ ಚಾಪ್ಟರ್ ತೆಗೆದು ಓದಿದ ಮೇಲೆ ಸ್ವಲ್ಪ ಹೊತ್ತು ಅದನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ನೋಟ್ಸ್ ಮುಚ್ಚಿಟ್ಟು ಮತ್ತೆ ಆನ್ಸರ್ ಬರೀರಿ, ಒಂದು ವೇಳೆ ನಿಮಗೆ ನೆನಪಿಲ್ಲ ಅಂತಂದರೆ. ಓಕೆನಾ? ಅದಾದಮೇಲೆ ಕಾನ್ಸ್ಟಿಟ್ಯೂಷನಲಿಸಮ್. ನೆಕ್ಸ್ಟು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ.
ನಾವು ಹೊಸದನ್ನು ಕಲಿತಾ ಹಳೆದನ್ನು ಎಷ್ಟೋ ಸಾರಿ ನೋಡೋದೇ ಇಲ್ಲ. ಈ ಥರ ಕ್ವಶನ್ಗಳು ಬಂದಾಗ ಓಹೋ ಇನ್ನೂ ನೋಡಬೇಕಿತ್ತು ಅಂತ ಅನಿಸುತ್ತೆ. ಹಾಗಾಗಿ ನಾವು ಎಕ್ಸಾಮ್ನಲ್ಲಿ ಆ ಫೀಲ್ ಬರದೇ ಇರೋ ರೀತಿ ಈಗಲೇ ಅದನ್ನು ನೋಡ್ಕೊಂಡು ಹೋಗಬೇಕು. ನೆಕ್ಸ್ಟು ಪ್ರಿಯಾಂಬಲ್ಗೆ ಸಂಬಂಧಪಟ್ಟ ಹಾಗೆ ಸೋರ್ಸ್ ಆಫ್ ಅಥಾರಿಟಿ ಏನು ಅಥವಾ ಯಾರು? ಸೋರ್ಸ್ ಆಫ್ ಅಥಾರಿಟಿ ಅಂತ ಏನನ್ನು ಕನ್ಸಿಡರ್ ಮಾಡ್ತೇವೆ? ಮತ್ತು ನೇಚರ್ ಆಫ್ ದಿ ಇಂಡಿಯನ್ ಸ್ಟೇಟ್ ಅಂತ ಯಾವ್ಯಾವ ಪಾಯಿಂಟ್ ಬರುತ್ತೆ? ನೇಚರ್ ಆಫ್ ದಿ ಇಂಡಿಯನ್ ಸ್ಟೇಟು, ಮತ್ತು ಪ್ರಿಯಾಂಬಲ್ನಲ್ಲಿ ಮೆನ್ಷನ್ ಮಾಡಿರುವಂಥ ಆಬ್ಜೆಕ್ಟಿವ್ಸ್ಗಳೇನೇನು, ಆಬ್ಜೆಕ್ಟಿವ್ಸ್ ಯಾವ್ದು, ನೆಕ್ಸ್ಟು ಡೇಟು ಯಾವುದು ಮೆನ್ಷನ್ ಆಗಿದೆ ಅಲ್ಲಿ, ಇದು ಇಂಪಾರ್ಟೆಂಟು. ಇದನ್ನು ನೀವು ಬರಿಬಹುದು ಅಂತ ಅಂದ್ಕೊಳ್ತೇನೆ ಅಲ್ವಾ? ಇದನ್ನು ಈಸಿಯಾಗಿ ಬರಿಬಹುದು. ನೆಕ್ಸ್ಟು ಪ್ರಿಯಾಂಬಲಲ್ಲಿ 8ನೇದು, ನಾನು ಇದರ ಹೆಸರು ಹೇಳ್ತೇನೆ ಅಥವಾ ಇದು ಏನು ಅಂತ ಹೇಳಲ್ಲ, ಮತ್ತು ಮೇಲ್ಗಡೆ ಕ್ವಶನ್ ಇದೆ ನಿಮಗೆ ಆಲ್ರೆಡಿ. ಜಸ್ಟಿಸ್ನಲ್ಲಿ ಯಾವ್ಯಾವ ಥರ ಟೈಪ್ ಇದೆ, ಯಾವ್ಯಾವ ಜಸ್ಟಿಸ್ಗಳನ್ನು ಕೊಡುತ್ತೆ ನಮಗೆ ಪ್ರಿಯಾಂಬಲ್ಲು? ಜಸ್ಟಿಸ್ ಆಯಿತು, ಅದಾದಮೇಲೆ ಲಿಬರ್ಟಿ ಆಫ್ ಡ್ಯಾಶ್, ಲಿಬರ್ಟಿ ಆಫ್ ಯಾವ್ದು ಲಿಬರ್ಟಿ ಇದೆ ನಮಗೆ, ಮತ್ತು ಬೇರೆದನ್ನು ನಾನು ಇಲ್ಲಿ ಮೆನ್ಷನ್ ಮಾಡೋದಿಲ್ಲ, ನೀವೇ ನೆನಪು ಮಾಡ್ಕೋಬೇಕು. ಮತ್ತು ಪ್ರಿಯಾಂಬಲ್ ಈಸ್ ಇಟ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ಪಾರ್ಟ್ ಹೌದಾ ಅಲ್ವಾ ಕಾನ್ಸ್ಟಿಟ್ಯೂಷನ್ದು ಅನ್ನೋದಕ್ಕೆ ಸಂಬಂಧಪಟ್ಟಿರೋ ಕೇಸ್ಗಳು ಯಾವ್ದು? ಕೇಸಸ್, ಸುಪ್ರೀಂ ಕೋರ್ಟಿನ ಮುಖ್ಯವಾದ ಕೇಸ್ಗಳು. ನೋಡಿ, ಕೇಸ್ ಬರಿಬೇಕಾದ್ರೆ ಅದರಲ್ಲೂ ಮೇನ್ಸ್ನಲ್ಲಿ ಬ್ರ್ಯಾಕೆಟ್ನಲ್ಲಿ ಅದರ ಇಸ್ವಿ ಬರೆದ್ರೆ ಒಳ್ಳೆಯದು. ಇಸ್ವಿ ನೆನ್ಪಿಟ್ಕೊಂಡ್ರೆ ಬಹಳ ಒಳ್ಳೆಯದು. ಮತ್ತು ಇನ್ನೊಂದು ಪ್ರಿಯಾಂಬಲ್ನ ಅಮೆಂಡ್ಮೆಂಟ್ ಸ್ಟೇಟಸ್, ಅದನ್ನು ಅಮೆಂಡ್ ಮಾಡಬಹುದಾ? ಪ್ರಿಯಾಂಬಲ್ ಅಮೆಂಡ್ ಮಾಡಬಹುದಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಕೇಸ್ ಇದೆಯಾ ಅಥವಾ ಯಾವುದಾದ್ರೂ ಪಾಯಿಂಟ್ ಇದೆಯಾ ಅನ್ನೋದನ್ನು ಮೆನ್ಷನ್ ಮಾಡಿ. ಅಮೆಂಡ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಬಲ್ ಆಯಿತು. ನೆಕ್ಸ್ಟು ಪಾರ್ಟ್ 1 ಯಾವುದು ಅಂತ ಗೊತ್ತಿದೆ ಅಲ್ವಾ? ಪಾರ್ಟ್ 1ನಲ್ಲಿ ಬರುವಂಥ ಆರ್ಟಿಕಲ್ಗಳು ಎಲ್ಲಿಂದ ಅಂತ ಹೇಳಿ. ಆರ್ಟಿಕಲ್ ಎಷ್ಟರಿಂದ ಎಷ್ಟು? ಫ್ರಾಮ್ ಟು. ಇನ್ನು ಆರ್ಟಿಕಲ್ 1 ಅಂತ ನೋಡಿದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ? ಆರ್ಟಿಕಲ್ 1 ಏನು ಹೇಳುತ್ತೆ, ಯಾವುದ್ರ ಬಗ್ಗೆ ಇದೆ? ಆರ್ಟಿಕಲ್ 2 ಯಾವುದ್ರ ಬಗ್ಗಿದೆ? ನಾವು ಇಲ್ಲಿ ತನಕ ಏನೇನು ಆರ್ಟಿಕಲ್ ಮಾಡಿದ್ವಲ್ವಾ? ಆರ್ಟಿಕಲ್ 3, 4, 5, 6, 7, 8, 9 ಪ್ರತಿಯೊಂದು ಆರ್ಟಿಕಲ್ ಇಲ್ಲಿ ತನಕ ಮಾಡಿದ್ದು ಅದು ಏನು ಹೇಳುತ್ತೆ ಮುಖ್ಯವಾಗಿ, ಯಾವುದ್ರ ಬಗ್ಗೆ ಇರೋದು? 10, 11 ಇಲ್ಲಿ ತನಕ ಬರೀರಿ. ಇಷ್ಟು ಆರ್ಟಿಕಲ್ಗಳು ಯಾವುದ್ರ ಬಗ್ಗೆ ಇರೋದು? 1, 2, 3, 4, 5, 6, 7, 8, 9, 10, 11 ನಿನ್ನೆ ಮಾತ್ರ ಆಗಿರೋದು, ಅದು ನಿಮ್ಗೆ ನೆನಪಿರುತ್ತೆ. ಆದರೆ ಇಲ್ಲಿ ಆರ್ಟಿಕಲ್ 1 ಅಂತಂದರೆ ಎಲ್ಲಿಂದ ಅಂದರೆ 1ಇಂದ 11 ತನಕ. ಅದಾದಮೇಲೆ ಪಾರ್ಟ್ 1, ಪಾರ್ಟ್ 2 ಯಾವ ಪಾರ್ಟು, ಅದು ಹೆಸರೇನು, ಆರ್ಟಿಕಲ್ ಎಲ್ಲಿಂದ ಎಲ್ಲಿ ತನಕ ಬರುತ್ತೆ. ಇಷ್ಟನ್ನು ಮುಖ್ಯವಾಗಿ ಇವತ್ತು ರಿವಿಷನ್ ಮಾಡಿ. ಇದಾದಮೇಲೆ ಇನ್ನೂ ಕೆಲವು ಮೇನ್ಸ್ ಟಾಪಿಕ್ಗಳಿದೆ, ಅದನ್ನು ಓದಿಟ್ಕೊಳ್ಳಿ. ಥಿಯರಿ ಆಫ್ ಸಪ್ರೇಷನ್ ಆಫ್ ಪವರ್ ಅಥವಾ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸು. ಹಾಗೆ ಹಳೆಯದನ್ನೆಲ್ಲ ಇವತ್ತು ರಿವಿಷನ್ ಮಾಡಿ ಮುಂದೆ ಹೋಗೋಕ್ಕಿಂತ ಮೊದಲು ರಿವಿಷನ್ ಮಾಡದೇ ಇದ್ದರೆ ಓದಿದ್ದು ವೇಸ್ಟ್. ಹಾಗಾಗಿ ರಿವಿಷನ್ ಮಾಡೋದ್ರಿಂದ ಮಾತ್ರ ನಮಗೆ ಹೆಲ್ಪ್ ಆಗೋದು. ಓಕೆ, ಥ್ಯಾಂಕ್ ಯು ಸೋ ಮಚ್.